ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಚಾನಲ್ಗೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಇವತ್ತು ನಾವು ನಿಮ್ಮೊಂದಿಗೆ ಮಾತನಾಡಲಿರುವುದು ಮೇಷರಾಶಿಯವರು 2026ನೇ ವರ್ಷದಲ್ಲಿ ಏನು ನಿರೀಕ್ಷಿಸಬಹುದು ಎಂಬುದರ ಕುರಿತು. ಈ ವಿಡಿಯೋದಲ್ಲಿ ನಿಮಗೆ ತಿಳಿಯಲಿದೆ 10 ಹಳೆಯಗಿಂತಲೂ ಉತ್ತಮವಾದ ಶಕ್ತಿಯುತ ಶುಭ ಘಟನೆಗಳು, 5 ಎಚ್ಚರಿಕೆಯಿಂದಿರಬೇಕಾದ ನಕಾರಾತ್ಮಕ ಘಟನೆಗಳು ಮತ್ತು ನಿಮ್ಮ ವರ್ಷ ಯಶಸ್ವಿಯಾಗಲು ಪರಿಹಾರಗಳು ಮತ್ತು ಉಪಾಯಗಳು. ಮೇಷರಾಶಿಯವರು ಶೂರ, ಧೈರ್ಯವಂತರು ಮತ್ತು ಹೊಸದನ್ನು ಪ್ರಾರಂಭಿಸಲು ಹಿಂದೇಟು ಹಾಕದವರು. ಆದರೆ ವರ್ಷ ಎಲ್ಲರಿಗೂ ಒಂದೇ ರೀತಿಯಾಗಿರಲ್ಲ. ಆದ್ದರಿಂದ ಈ ವರ್ಷ ನಿಮ್ಮ ಜೀವನದಲ್ಲಿ ಹೇಗಿರಬಹುದು ಎಂಬುದನ್ನು ತಿಳಿದುಕೊಳ್ಳುವುದು ತುಂಬಾ ಮಹತ್ವದ ವಿಷಯ. ಶುಭ ಘಟನಾವಳಿ 2026ರಲ್ಲಿ ಮೇಷರಾಶಿಗೆ ಆಗಬಹುದಾದ 10 ಉತ್ತಮ ಸಂಗತಿಗಳು. 1. ಉದ್ಯೋಗದಲ್ಲಿ ಪ್ರಗತಿ. ಶನಿ ಮತ್ತು ಗುರುನ ಅನುಗ್ರಹದಿಂದ ಉದ್ಯೋಗದಲ್ಲಿಯ ದೀರ್ಘಕಾಲದ ಸಂಕಷ್ಟಗಳು ನಿವಾರಣೆ ಆಗಬಹುದು. ಪ್ರೋತ್ಸಾಹನೆ, ಹುದ್ದೆ ಏರಿಕೆ ಅಥವಾ ವಿದೇಶಿ ಅವಕಾಶಗಳು ಬರುವ ಸಾಧ್ಯತೆ. 2. ವ್ಯವಹಾರದಲ್ಲಿ ಲಾಭ. ಹೊಸ ವ್ಯಾಪಾರದ ಯೋಜನೆಗಳು ಯಶಸ್ವಿಯಾಗುತ್ತವೆ. ಹೂಡಿಕೆಗೆ ಉತ್ತಮ ಸಮಯ. 3. ಆರ್ಥಿಕ ಸುಧಾರಣೆ. ಇಲ್ಲಿಯವರೆಗೆ ಅಸ್ತವ್ಯಸ್ತವಾಗಿ ನಡೆದುಬಂದ ಹಣಕಾಸು ನಿರ್ವಹಣೆ ಸುಧಾರಣೆಯಾಗುತ್ತದೆ. ಸಾಲ ತೀರಿಸಲು ಸಹಾಯವಾಗಬಹುದು. 4. ವೈವಾಹಿಕ ಜೀವನದಲ್ಲಿ ಸಮತೋಲನ. ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಮನಸ್ಸುಗಳನ್ನು ಹೊಂದಿಕೊಳ್ಳುವ ಸಂಗತಿಗಳು ನಡೆಯುತ್ತವೆ. ಹೊಸ ಜನನ ಕೂಡ ಸಂಭವಿಸಬಹುದು. 5. ವಿದ್ಯಾರ್ಥಿಗಳಿಗೆ ಯಶಸ್ಸು. ಅಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಸ್ಥಾನ. 6. ಆತ್ಮವಿಶ್ವಾಸ ಮತ್ತು ಮನಸ್ಸು ಗಟ್ಟಿತನ. ಗುರುವಿನ ದೃಷ್ಟಿಯಿಂದ ಆತ್ಮವಿಶ್ವಾಸ ಹೆಚ್ಚಾಗಿ ಬಲವಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಬರುವುದು. 7. ಸ್ನೇಹ ಸಂಬಂಧ ಸುಧಾರಣೆ. ಹಳೆಯ ಸ್ನೇಹಿತರೊಂದಿಗೆ ಸಂಪರ್ಕ ಪುನಃ ಸ್ಥಾಪನೆ. ಸಂಬಂಧ ಬಲವಾಗುತ್ತವೆ. 8. ಆರೋಗ್ಯದಲ್ಲಿ ಚೇತರಿಕೆ. ಹಳೆಯ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ವ್ಯಾಯಾಮ. ಯೋಗದಿಂದ ಉತ್ತಮ ಫಲಿತಾಂಶ. 9. ಆಧ್ಯಾತ್ಮಿಕ ಬೆಳವಣಿಗೆ. ಜ್ಯೋತಿಷ್ಯ, ಧರ್ಮ, ಯೋಗ, ಧ್ಯಾನದಲ್ಲಿ ಆಸಕ್ತಿ. ಧಾರ್ಮಿಕ ಯಾತ್ರೆಗೆ ಅವಕಾಶ. ಗೌರವ ಮತ್ತು ಪ್ರಶಸ್ತಿ. ಸಾಮಾಜಿಕ ವಲಯದಲ್ಲಿ ನಾಮಮಾನ್ಯತೆ. ಸಾಧನೆಗೆ ಮೆಚ್ಚುಗೆ. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ. 2026ರಲ್ಲಿ ಸಂಭವಿಸಬಹುದಾದ 5 ನಕಾರಾತ್ಮಕ ಸಂಗತಿಗಳು. ಎಚ್ಚರಿಕೆ. 1. ಆರೋಗ್ಯ ಸಮಸ್ಯೆಗಳು. ಉಪಾಯದಿಲ್ಲದಂತೆ ಕೆಲಸದಲ್ಲಿ ಓಡಾಟ ಮಾಡುವುದರಿಂದ ಶ್ವಾಸಕೋಶ, ಕಣ್ಣು ಅಥವಾ ನರದೊತ್ತಡ ಸಮಸ್ಯೆಗಳು ಉಂಟಾಗಬಹುದು. 2. ಹಠಮಾರಿ ಸ್ವಭಾವದಿಂದ ಕಲಹ. ನಿಮ್ಮ ಸ್ಫೋಟಕ ಸ್ವಭಾವದಿಂದ ಸಂಬಂಧಗಳು ಹದಗೆಡಬಹುದು. ತಾಳ್ಮೆ ಬಹುಮುಖ್ಯ. 3. ಹಣಕಾಸು ವ್ಯತ್ಯಾಸ. ಹಠಾತ್ ಖರ್ಚುಗಳು. ಹೂಡಿಕೆಯ ತಪ್ಪು ನಿರ್ಧಾರದಿಂದ ನಷ್ಟ. 4. ಯೋಜನೆಗಳು ವಿಳಂಬವಾಗುವುದು. ಪ್ರತಿದಿನವೂ ಹೊಸದನ್ನು ಆರಂಭಿಸಲು ಉತ್ಸಾಹವಿದ್ದರೂ ಪೂರ್ಣಗೊಳಿಸದೆ ಉಳಿಸುವ ಅಭ್ಯಾಸ ನಿಮಗೆ ಹಾನಿಕಾರಕ. 5. ಪರಕೀಯ ಹಸ್ತಕ್ಷೇಪ. 3ನೇ ವ್ಯಕ್ತಿಯ ಮಾತಿಗೆ ಬಿದ್ದು ಸ್ನೇಹ, ಕುಟುಂಬ, ವ್ಯವಹಾರ ಹಾಳಾಗುವ ಸಾಧ್ಯತೆ ಇದೆ.
2026 ಉತ್ತಮವಾಗಿ ಸಾಗಿಸಲು ಅಗತ್ಯವಿರುವ ಪರಿಹಾರಗಳು ಮತ್ತು ಉಪಾಯಗಳು. ಮಂಗಳವಾರದಂದು ಹನುಮಾನ್ ದೇವರ ದರ್ಶನ ಮಾಡಿ, ಹನುಮಾನ್ ಚಾಲಿಸಾ ಪಠಣ ಮಾಡಿ. ಇದು ನಿಮ್ಮ ಆತ್ಮಶಕ್ತಿಗೆ ಉತ್ತೇಜನ ನೀಡುತ್ತದೆ. ಪ್ರತಿ ಶನಿವಾರ ಶನಿ ದೇವರಿಗೆ ಎಳ್ಳಿನ ಎಣ್ಣೆಯಿಂದ ತೈಲಾಭಿಷೇಕ ಮಾಡಿ. ಶನಿಯ ಕಟುದೃಷ್ಟಿಯಿಂದ ರಕ್ಷಣೆ ದೊರೆಯುತ್ತದೆ. ಚಂದ್ರನ ಪ್ರಭಾವದಿಂದ ಮನಸ್ಸಿಗೆ ಶಾಂತಿ ತರಲು ಸೋಮವಾರ ಬಿಳಿ ಬಟ್ಟೆ ಧರಿಸಿ ಶಿವನಿಗೆ ಜಲಾಭಿಷೇಕ ಮಾಡಿ. ಹಣಕಾಸಿಗೆ ಲಕ್ಷ್ಮೀ ದೇವಿಯ 18 ಪಠಣ ಅಥವಾ ಶುಕ್ರವಾರ ತೂಕದಷ್ಟು ಉಡಿದು ವಿತರಿಸಿ. ಪ್ರತಿದಿನ ಕನಿಷ್ಠ 5 ನಿಮಿಷ ಯೋಗ ಅಥವಾ ಧ್ಯಾನ ಮಾಡುವ ಅಭ್ಯಾಸ ಇಟ್ಟುಕೊಳ್ಳಿ. ಇದು ಒತ್ತಡ ನಿವಾರಣೆಗೆ ಅತ್ಯುತ್ತಮ ಉಪಾಯ. ಪ್ರತಿ ತಿಂಗಳು 1 ಬಾರಿಯಾದರೂ ಅಶಕ್ತರಿಗೆ ಸಹಾಯ ಮಾಡುವುದು ಪುಣ್ಯದ ಮಾರ್ಗ. ಇದು ನಿಮ್ಮ ವ್ಯಕ್ತಿತ್ವವನ್ನು ಶುದ್ಧಗೊಳಿಸುತ್ತದೆ. ಈ ರೀತಿಯಾಗಿ 2026ರಲ್ಲಿ ಮೇಷರಾಶಿಯವರಿಗೆ ಬಹುತೇಕ ಶುಭದ ಸಂದರ್ಭಗಳೇ ಹೆಚ್ಚು. ಆದರೆ ಕೆಲವೊಂದು ಎಚ್ಚರಿಕೆಗಳು ಮತ್ತು ಸಣ್ಣ ಉಪಾಯಗಳಿಂದ ನಕಾರಾತ್ಮಕತೆಯನ್ನು ಹತೋಟಿಗೆ ತರಬಹುದು. ಇಷ್ಟು ಗೊತ್ತಾದ ಮೇಲೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ನಂಬುತ್ತಿದ್ದೇವೆ. ಇಂತಹ ಇನ್ನಷ್ಟು ರಾಶಿಫಲ, ಜ್ಯೋತಿಷ್ಯ ಮತ್ತು ದೈವಿಕ ಮಾಹಿತಿ ಬೇಕಾದರೆ ಡಿವೈನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸಿನಲ್ಲಿ ಈ ಅಂಗಾರಕಾಯ ನಮ ಅಂತ ಟೈಪ್ ಮಾಡಿ. ನಿಮ್ಮ ಜ್ಯೋತಿಷ್ಯದ ಪ್ರಭಾವ ಶಕ್ತಿಶಾಲಿಯಾಗಿ ಕೆಲಸ ಮಾಡಲಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೇ. ಶುಭವಾಗಲಿ.